ನಾವು ಕಂಜಂಕ್ಷನ್ಸ್ ಬಗ್ಗೆ ಕಲಿಯೋಣ. ಇವು ಎರಡು ವಾಕ್ಯಗಳನ್ನು ಒಗಟಿನ ಭಾಗಗಳಂತೆ ಜೋಡಿಸುವ ಮ್ಯಾಜಿಕ್ ಪದಗಳಾಗಿವೆ. ಸಮುಚ್ಚಯ ಪ್ರತ್ಯಯ ಅಥವಾ ಯೋಜಕಗಳಲ್ಲಿ ಕಂಜಂಕ್ಷನ್ಸ್ 3 ವಿಧಗಳಿವೆ. ಮೊದಲ ವಿಧವು ಎರಡು ಸಮಾನ ವಸ್ತುಗಳನ್ನು ಅಥವಾ ವಾಕ್ಯಗಳನ್ನು ಜೋಡಿಸುತ್ತದೆ. ಉದಾಹರಣೆಗೆ ಆ್ಯಂಡ್ ಅಂದರೆ ಮತ್ತು ಎರಡು ವಸ್ತುಗಳನ್ನು ಜೋಡಿಸುತ್ತದೆ. ಐ ಲೈಕ್ ಟೀ ಆ್ಯಂಡ್ ಕಾಫಿ. ಬಟ್ ಅಂದರೆ ಆದರೆ ಎರಡು ಪ್ರತ್ಯೇಕ ವಿಚಾರಗಳನ್ನು ಜೋಡಿಸುತ್ತದೆ. ಐ ವಾಂಟ್ ಟು ಗೋ ಔಟ್ ಬಟ್ ಇಟ್ ಈಸ್ ರೇನಿಂಗ್. ಸೊ ಅಂದರೆ ಆದ್ದರಿಂದ ಪರಿಣಾಮವನ್ನು ತೋರಿಸುತ್ತದೆ. ಇಟ್ ವಾಸ್ ರೇನಿಂಗ್ ಸೊ ವಿ ಸ್ಟೇಡ್ ಇನ್ಸೈಡ್. ಆರ್ ಅಂದರೆ ಅಥವಾ ಆಯ್ಕೆಯನ್ನು ನೀಡುತ್ತದೆ. ಡೂ ಯು ವಾಂಟ್ ಜಲೇಬಿ ಆರ್ ಲಡ್ಡು? ಯಟ್ ಅಂದರೆ ಆದರೂ ಆಶ್ಚರ್ಯವನ್ನು ತೋರಿಸುತ್ತದೆ. ಇಟ್ ವಾಸ್ ಲೇಟ್ ಯಟ್ ವಿ ಕೆಪ್ಟ್ ಪ್ಲೇಯಿಂಗ್. ಕಂಜಂಕ್ಷನ್ಗಳ ಎರಡನೆಯ ವಿಧವು ದೊಡ್ಡ ವಿಷಯವನ್ನು ಚಿಕ್ಕ ವಿಷಯಕ್ಕೆ ಜೋಡಿಸುತ್ತದೆ. ಉದಾಹರಣೆಗೆ ಬಿಕಾಸ್ ಅಂದರೆ ಏಕೆಂದರೆ, ಏಕೆ ಎಂಬುದಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರಿಸುತ್ತದೆ. ಐ ಆಮ್ ಹ್ಯಾಪಿ ಬಿಕಾಸ್ ಟುಡೇ ಈಸ್ ಅ ಹಾಲಿಡೇ. ವೈಲ್ ಅಂದರೆ ಆಗ ಅಥವಾ ಅದೇ ಸಮಯದಲ್ಲಿ, ಏಕಕಾಲದಲ್ಲಿ ನಡೆಯುವ ಕ್ರಿಯೆಯನ್ನು ತೋರಿಸುತ್ತದೆ. ಐ ಸ್ಯಾಂಗ್ ಸಾಂಗ್ಸ್ ವೈಲ್ ವಾಕಿಂಗ್. ವೆನ್ ಅಂದರೆ ಯಾವಾಗ, ಕ್ರಿಯೆಯ ಸಮಯವನ್ನು ಸ್ಪಷ್ಟಪಡಿಸುತ್ತದೆ. ವಿ ವಿಲ್ ಈಟ್ ಡಿನ್ನರ್ ವೆನ್ ಫಾದರ್ ಕಮ್ಸ್ ಹೋಮ್ ಫ್ರಮ್ ವರ್ಕ್. ಬಿಫೋರ್ ಅಂದರೆ ಮೊದಲು, ಎರಡು ಘಟನೆಗಳ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ಐ ಬ್ರಷ್ ಮೈ ಟೀತ್ ಬಿಫೋರ್ ಗೋಯಿಂಗ್ ಟು ಬೆಡ್. ಅನ್ಲೆಸ್ ಅಂದರೆ ಎಲ್ಲಿಯವರೆಗೂ ಮಾಡುವುದಿಲ್ಲವೋ. ಯು ವಿಲ್ ನಾಟ್ ಗೆಟ್ ಟು ಪ್ಲೇ ಅನ್ಲೆಸ್ ಯು ಸ್ಟಡಿ. ಬನ್ನಿ ಒಂದು ದೊಡ್ಡ ವಿಷಯವನ್ನು ಸಣ್ಣ ವಿಷಯದ ಜೊತೆಗೆ ಜೋಡಿಸುವ ಇನ್ನೂ ಕೆಲವು ಕಂಜಂಕ್ಷನ್ಸ್ ಅನ್ನು ನೋಡೋಣ. ಉದಾಹರಣೆಗೆ ಆಫ್ಟರ್, ವಿ ವಿಲ್ ಪ್ಲೇ ಆಫ್ಟರ್ ಲಂಚ್. ಇಫ್ ಯು ಸ್ಟಡಿ ಯು ವಿಲ್ ಪಾಸ್. ದೋ ಶಿ ವಾಸ್ ಟಯರ್ಡ್ ಶಿ ಫಿನಿಶ್ಡ್ ಹರ್ ವರ್ಕ್. ಈವನ್ ಇಫ್, ಐ ವಿಲ್ ಸ್ಮೈಲ್ ಈವನ್ ಇಫ್ ಐ ಲೂಸ್. ಸಿನ್ಸ್, ಐ ಸ್ಟೇಡ್ ಹೋಮ್ ಸಿನ್ಸ್ ಇಟ್ ವಾಸ್ ರೇನಿಂಗ್. ಕಂಜಂಕ್ಷನ್ಸ್ನ ಮೂರನೇ ವಿಧವು ಯಾವಾಗಲೂ ಜೋಡಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಉದಾಹರಣೆಗಳು ಈದರ್ ಆರ್ ಅಂದರೆ ಅದು ಇಲ್ಲವೇ ಇದು. ಎರಡು ಆಯ್ಕೆಗಳಲ್ಲಿ ಒಂದು ವಿಷಯವನ್ನು ಆರಿಸಬೇಕಾದಾಗ ಈದರ್ ನಮನ್ ಆರ್ ರೀಟಾ ವಿಲ್ ವಿನ್. ನಾಟ್ ಓನ್ಲಿ ಬಟ್ ಆಲ್ಸೋ ಅಂದರೆ ಮಾತ್ರವಲ್ಲ ಸಹ ಎರಡೂ ವಿಷಯಗಳು ನಿಜವಾಗಿದ್ದಾಗ. ಹಿ ಈಸ್ ನಾಟ್ ಓನ್ಲಿ ಫನ್ನಿ ಬಟ್ ಆಲ್ಸೋ ಸ್ಮಾರ್ಟ್. ಹಾರ್ಡ್ಲಿ ವೆನ್ ಅಂದರೆ ಆಗುತ್ತಿದ್ದಂತೆಯೇ, ಕೂಡಲೇ, ಕೆಲಸ ತಕ್ಷಣ ನಡೆಯುವುದನ್ನು ತೋರಿಸುತ್ತದೆ. ಹಾರ್ಡ್ಲಿ ಹ್ಯಾಡ್ ಐ ಸ್ಯಾಟ್ ವೆನ್ ಮೈ ಮದರ್ ಕಾಲ್ಡ್ ಮೀ. ಆಸ್ ಮಚ್ ಆಸ್ ಅಂದರೆ ಎಷ್ಟೋ ಅಷ್ಟು ಸಮಾನ ಪ್ರಮಾಣದಲ್ಲಿ. ಐ ಲವ್ ಗುಲಾಬ್ ಜಾಮೂನ್ ಆಸ್ ಮಚ್ ಆಸ್ ಯು ಡೂ. ಬೋತ್ ಆ್ಯಂಡ್ ಅಂದರೆ ಎರಡು ಮತ್ತು ಎರಡು ವಿಷಯಗಳನ್ನು ಪ್ರಸ್ತಾಪಿಸುವಾಗ. ಐ ಲವ್ ಟು ಪ್ಲೇ ಬೋತ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ಜೋಡಿಯಾಗಿ ಕೆಲಸ ಮಾಡುವ ಇನ್ನೂ ಕೆಲವು ಕಂಜಂಕ್ಷನ್ಸ್ ಕುರಿತು ತಿಳಿಯೋಣ. ನೀದರ್ ನಾರ್. ನೀದರ್ ಮೈ ಬ್ರದರ್ ನಾರ್ ಮೈ ಸಿಸ್ಟರ್ ಲೈಕ್ಸ್ ಮ್ಯಾಥ್ಸ್. ವೆದರ್ ಆರ್ ವೆದರ್ ವಿ ವಿನ್ ಆರ್ ಲೂಸ್ ವಿ ವಿಲ್ ಟ್ರೈ. ಜಸ್ಟ್ ಆಸ್ ಸೊ ಜಸ್ಟ್ ಆಸ್ ಯು ಲವ್ ಮ್ಯೂಸಿಕ್ ಸೊ ಡು ಐ. ನೋ ಸೂನರ್ ದ್ಯಾನ್ ನೋ ಸೂನರ್ ಹ್ಯಾಡ್ ಐ ಸ್ಲೆಪ್ ದ್ಯಾನ್ ದ ಅಲಾರ್ಮ್ ರ್ಯಾಂಗ್. ಬನ್ನಿ ಮೂರೂ ಪ್ರಕಾರಗಳನ್ನು ಕುರಿತು ಮತ್ತೊಮ್ಮೆ ತಿಳಿಯೋಣ. ಕಂಜಂಕ್ಷನ್ಸ್ ಎರಡು ವಾಕ್ಯಗಳನ್ನು ಜೋಡಿಸುವ ಪದಗಳಾಗಿವೆ. ಆ್ಯಂಡ್, ಬಟ್, ಸೊ ಇತ್ಯಾದಿ ಸಮಾನ ವಿಷಯಗಳನ್ನು ಜೋಡಿಸುತ್ತವೆ. ಸಮಾನ ವಿಚಾರಗಳು, ವಸ್ತುಗಳು ಅಥವಾ ಕ್ರಿಯೆಗಳನ್ನು ಜೋಡಿಸುತ್ತವೆ. ಬಿಕಾಸ್, ಇಫ್, ವೆನ್ ಇತ್ಯಾದಿ ಕಾರಣ ಅಥವಾ ಸಮಯವನ್ನು ತೋರಿಸುತ್ತವೆ. ಈದರ್ ಆರ್, ನಾಟ್ ಓನ್ಲಿ ಬಟ್ ಆಲ್ಸೋ ಇತ್ಯಾದಿ ಜೋಡಿಯಾಗಿ ಬರುತ್ತವೆ. ಈಗ ನಿಮ್ಮ ಸರದಿ. ಆಯ್ಕೆಗಳನ್ನು ಬಳಸಿ ಬಿಟ್ಟ ಸ್ಥಳ ತುಂಬಿರಿ. ವಿಡಿಯೋ ನಿಲ್ಲಿಸಿ ಮತ್ತು ಯೋಚಿಸಿ. ಮತ್ತೆ ಚಲಾಯಿಸಿ ನಿಮ್ಮ ಉತ್ತರವನ್ನು ಪರಿಶೀಲಿಸಿ.
ನೀವು ಎಷ್ಟು ಉತ್ತರಗಳನ್ನು ಸರಿಯಾಗಿ ಹೇಳಿದ್ದೀರಿ ಎಂದು ನೋಡೋಣ. ಅಭ್ಯಾಸ ಮಾಡುತ್ತಿರಿ ಮತ್ತು ಕಂಜಂಕ್ಷನ್ಸ್ ಅನ್ನು ಬಳಸುವ ಮೂಲಕ ನಿಮ್ಮ ಇಂಗ್ಲಿಷನ್ನು ಇನ್ನಷ್ಟು ಸುಲಭ ಮತ್ತು ಪರಿಣಾಮಕಾರಿಯಾಗಿಸಿ. ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ.